ಸೊ ಯಾವ ರೀತಿ ಪರಿಣಾಮ ಆಗುತ್ತೆ ಮಹಾರಾಷ್ಟ್ರದಲ್ಲಿ, ಯಾರಿಗೆ ಅಧಿಕಾರ ಅನ್ನುವಂಥದ್ದನ್ನ ನೋಡಬೇಕಾಗದೆ. ಮತ್ತೆ ಮಹಾಯುತಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ, ಅಘಾಡಿ ಮೈತ್ರಿಕೂಟ ಪೈಪೋಟಿಯನ್ನ ನೀಡುತ್ತಾ? ವೆರಿ ಟಫ್ ಫೈಟ್ ಇದೆ. ಕುತೂಹಲ ಕೆರಳಿಸಿರುವಂಥದ್ದು ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ. ನೋಡಿ, ಮಹಾರಾಷ್ಟ್ರದಲ್ಲಿ 2022ರಲ್ಲಿ ಶಿವಸೇನೆ ಒಡೆದೋಗುತ್ತೆ, 2023ರಲ್ಲಿ ಎನ್ಸಿಪಿ ಒಡೆದೋಗುತ್ತೆ. ಹಾಗಾಗಿ ಇವೆರಡೂ ಪಕ್ಷಗಳು ಒಡೆದೋಗಿರೋದಿದೆಯಲ್ಲ, ಈ ಚುನಾವಣೆಯ ಮೇಲೆ ಆ ಪಕ್ಷಗಳ ಅಸ್ತಿತ್ವವೂ ಕೂಡ ನಿರ್ಧಾರವಾಗುತ್ತೆ. ಯಾಕೆ? ಅಧಿಕಾರಕ್ಕೋಸ್ಕರನೇ ಶಿವಸೇನೆ ಒಡೆದೋಗಿ ಆಚೆ ಬಂದುತ್ತೆ, ಬಿಜೆಪಿ ಜೊತೆಗೆ ಅಧಿಕಾರದ ಗದ್ದುಗೆಯನ್ನು ಹಿಡ್ಕೊಳ್ಳುತ್ತೆ. ಏಕನಾಥ ಶಿಂದೆ ಮುಖ್ಯಮಂತ್ರಿ ಆಗ್ತಾರೆ. ಈಗ ಬಿಜೆಪಿ NDA ಅಧಿಕಾರಕ್ಕೆ ಬರದೇ ಇದ್ರೆ, ಮಹಾಯುತಿ ಅಧಿಕಾರಕ್ಕೆ ಬರದೇ ಇದ್ರೆ, ಆ ಅಧಿಕಾರದ ಲಾಲಸೆಯಿಂದನೇ ಬಂದಂತ ಶಿವಸೇನೆ ತಂಡ ಇನ್ನೊಂದಿದೆಯಲ್ಲ, ಈಗ ಅಧಿಕಾರ ಸಿಗದೇ ಇದ್ರೆ ಏನ್ ಮಾಡ್ತಾರೆ ಅನ್ನುವಂತ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಇನ್ನೊಂದು ಕಡೆಗೆ ಅಜಿತ್ ಪವಾರ್ NCP ವಿಚಾರದಲ್ಲಿ ಬರೋದಾದ್ರೆ, ಅವರು ಯಾವ ರೀತಿಯಾದಂಥ ನಿರ್ಣಯವನ್ನ ಕೈಗೊಳ್ಳುತ್ತಾರೆ? ಲೋಕಸಭೆಯಲ್ಲಿ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇತ್ತು. NCP ಅಜಿತ್ ಪವಾರ್ ಜೊತೆಗೆ ನಾವು ಹೋದ್ವಿ, ಆದ್ರೆ ಅಷ್ಟೊಂದು ಮತಗಳನ್ನ ಕ್ರೋಢೀಕರಣ ಮಾಡೋಕ್ಕಾಗಲಿಲ್ಲ, ನಮಗೆ ಲಾಭ ಆಗಲಿಲ್ಲ ಅನ್ನುವಂಥ ಕ್ಯಾಲ್ಕುಲೇಷನ್ ಬಿಜೆಪಿಯಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಅದರ ಪರಿಣಾಮಗಳಾಗುತ್ತಾ, ಆಗಲ್ವಾ? ಇವು ಪ್ರಶ್ನೆಗಳಾಗಿದೆ. ಹಾಗಾಗಿ NCP ತೆಗೆದುಕೊಂಡಿರುವಂಥದ್ದು ಅಜಿತ್ ಪವಾರ್ ಬಣ ನಂಬರ್ಸ್ಗಳೆಷ್ಟು ಸೀಟು, ಆ ಕಡೆಗೆ ಬಿಜೆಪಿ 145 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿದೆ, ಇವರು 81, 91ರಲ್ಲಿ ಶಿವಸೇನೆ ಸ್ಪರ್ಧೆ ಮಾಡಿದೆ, ಏಕನಾಥ್ ಶಿಂದೆ ಬಣ. ಈ ಕಡೆಗೆ 50, 55, 59 ಸೀಟ್ಗಳಲ್ಲಿ NCP ಅಜಿತ್ ಪವಾರ್ ಬಣ ಸ್ಪರ್ಧೆಯನ್ನ ಮಾಡಿದೆ. ಈ ಕ್ಯಾಲ್ಕುಲೇಷನ್ಗಳ ಮೇಲೆ ಹೋಗಿರೋದಿದೆಯಲ್ಲ, ಅಲ್ಲಿ ಮಹಾಯುತಿ ಮತ್ತೆ ಅಘಾಡಿ ಇವೆರಡೂ ಕೂಡ ಟಫ್ ಆಗಿ ನಿಂತ್ಕೊಳ್ಳುತ್ತೆ. ಅಘಾಡಿ ಬಂದ್ರೆ ಹೇಗೆ, ಬರದೇ ಇದ್ರೆ ಹೇಗೆ? ಈ ಕಡೆಗೆ NDA ಬಂದ್ರೆ, ಮಹಾಯುತಿ ಬಂದ್ರೆ ಹೇಗೆ, ಬರದೇ ಇದ್ರೆ ಹೇಗೆ? ಅದರ ಪರಿಣಾಮಗಳು ಕೇಂದ್ರದ ಮೇಲೆ ಹೇಗಾಗುತ್ತೆ? ಈ ಕಡೆಗೆ ಅಘಾಡಿ ಏನಾದರೂ ಬಂದ್ಬಿಟ್ರೆ ಕಾಂಗ್ರೆಸ್ ನೇತೃತ್ವದಲ್ಲಿ, ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಶಕ್ತಿಯನ್ನ ತುಂಬಿದಂಗಾಗುತ್ತೆ, ಬಹಳ ಶಕ್ತಿ ಸಿಕ್ಕಂಗಾಗುತ್ತೆ. ಬಟ್ ಆಗದೇ ಇದ್ರೆ ಅದನ್ನ ವಿಶ್ವಾಸಕ್ಕೆ ಹೋಗುವಂತ ಹಲವು ಪಕ್ಷಗಳಿರ್ತಾವಲ್ಲ, ಹಿಂದೇಟನ್ನ ಹಾಕಕ್ಕೆ ಶುರು ಮಾಡ್ಬಿಡುತ್ತೆ. ಎಕ್ಸಾಂಪಲ್ ತೆಗೆದುಕೊಳ್ಳೋದು, ಜಾರ್ಖಂಡ್ ಮಮತಾ